We were studying Judges chapter 6, and we came to know how Gideon was called by God. ನಾವು ನ್ಯಾಯ ಸ್ಥಾಪಕರ ಪುಸ್ತಕವನ್ನು ಧ್ಯಾನಿಸ್ತಾ ಇದ್ದೇವೆ. ಅಲ್ಲಿ ನಾವು ನೋಡ್ತೇವೆ ದೇವರು ಯಾವ ರೀತಿಯಾಗಿ ಗಿಡ್ಯೋನಿಗೆ ಕರೆ ಕೊಟ್ಟರು ಎಂಬುದಾಗಿ. Gideon was in fear, and also he's a weak person. ಗಿದ್ಯೋನು ಬಲಹೀನನು ಆಗಿದ್ದನು ಮತ್ತು ಎದುರುವನು ಆಗಿದ್ದನು. God called him from the place where he was threshing wheat. ದೇವರು ಆತನು ಕಣದಲ್ಲಿ ಗೋಧಿಯನ್ನು ಹೊಡಿತಾ ಇರುವಾಗ ಆತನನ್ನು ಕರೆದನು. An ordinary farmer, he is living for his own life with fear. That person was called by God. ಒಬ್ಬ ಸಾಮಾನ್ಯ ರೈತಾಪಿ ಆತನು ತನ್ನ ಹೊಟ್ಟೆಪಾಡಿಗಾಗಿ ಜೀವಿಸ್ತಾ ಇರುವಾಗ ದೇವರು ಆತನನ್ನು ಹೆದರಿಕೆಯಿಂದ ಅವನು ಜೀವಿಸ್ತಾ ಇರುವಾಗ ದೇವರು ಆತನನ್ನು ಕರೆದನು. But God have a great plan for him. ಆದ್ರೆ ದೇವರು ಆತನಿಗೆ ದೊಡ್ಡ ಯೋಜನೆಯನ್ನು ಇಟ್ಟಿದ್ದನು. Most of us are also under the plan of God. ನಾವು ಸಹ ಅನೇಕರು ದೇವರ ಯೋಜನೆ ಅಡಿಯಲ್ಲಿ ಇದ್ದೇವೆ. We were not capable to do things, but God is enabling us to do things for the Lord. ನಾವು ಅನೇಕ ಕಾರ್ಯ ನಮ್ಮಿಂದ ಮಾಡಕ್ಕೆ ಸಾಧ್ಯ ಇಲ್ಲ, ಆದ್ರೂ ಸಹ ದೇವರು ನಮ್ಮ ಮೂಲಕವಾಗಿ ತನ್ನ ಸಾಮರ್ಥ್ಯದಿಂದ ಮಾಡುವಂತನಾಗಿದ್ದಾನೆ. Lot of time we are facing fear and anxiety in our life. ನಮ್ಮ ಜೀವಿತದಲ್ಲಿ ಅನೇಕ ಸಮಯ ಹೆದರಿಕೆಯಿಂದ ಮತ್ತು ಆತಂಕದಿಂದ ನಾವು ಜೀವಿಸ್ತಾ ಇದ್ದೇವೆ. But the only place we can get courage is from the Lord. ಆದ್ರೆ ಒಂದು ಸ್ಥಳ ನಮಗೆ ಎಲ್ಲಿ ಧೈರ್ಯ ಬರ್ತದೆ ಅಂದ್ರೆ ದೇವರ ಸನ್ನಿಧಾನದಲ್ಲಿ. We can get help from the Lord alone. ನಮಗೆ ದೇವರಿಂದ ಸಹಾಯ ಮಾತ್ರ ಸಿಗ್ತದೆ. Last week we were thinking about Gideon, and we saw that Gideon was worshiping the Lord and built an altar and worshiped the Lord. ನಾವು ಕಳೆದ ವಾರದಲ್ಲಿ ನೋಡಿದ್ವಿ, ದೇವರಿಗೋಸ್ಕರ ಗಿದ್ಯೋನನು ಒಂದು ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಆರಾಧಿಸಿದನು. Now when we are thinking about verse 25 to 32, God is asking him to worship Lord in public. 25ರಿಂದ 32ನೇ ವಾಕ್ಯದವರೆಗೆ ನೋಡುವಾಗ ದೇವರು ಆತನನ್ನು ಆರಾಧಿಸಬೇಕೆಂಬುದಾಗಿ ಆಜ್ಞಾಪಿಸ್ತಾ ಇದ್ದಾರೆ. Brother, can you read 25 and 26? 6th chapter. Yeah, 6 verse 25 and 26. 6ನೇ ಅಧ್ಯಾಯ 25ನೇ ವಾಕ್ಯದಿಂದ, ಅದೇ ದಿನ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಲನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಆಶೇರ್ ಎಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಆಶೇರ್ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೆಯ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಎಂದು ಹೇಳಿದನು. Here we see a family and a group of people who are worshiping Baal. ಇಲ್ಲಿ ಒಂದು ಕುಟುಂಬ ಮತ್ತು ಒಂದು ಗುಂಪಿನ ಜನರು ಬಾಲ್ ದೇವತೆಯನ್ನು ಆರಾಧಿಸ್ತಾ ಇದ್ದರು. In that time they are worshiping God, and also they are adding Baal aside their family worship. ಆ ಸಮಯದಲ್ಲಿ ದೇವರನ್ನು ಆರಾಧಿಸ್ತಿದ್ರು, ಜೊತೆಗೆ ಬಾಲನಿಗೂ ಸಹ ಸೇರಿಸಿ ಆರಾಧಿಸ್ತಾ ಇದ್ರು. They worship both. They want to receive blessings from both God and from Baal. ಅವರು 2 ರೀತಿಯಾದ ಆಶೀರ್ವಾದ ಒಂದಕ್ಕೆ ಸಿದ್ಧವಾಗಿದ್ದರು, ಒಂದು ದೇವರಿಂದ ಮತ್ತು ಇನ್ನೊಂದು ಬಾಲನಿಂದಲೂ ಆಶೀರ್ವಾದ ಹೊಂದಬೇಕೆಂಬುದಾಗಿ. So that is a practice in that time in that area. ಆ ಸಮಯದಲ್ಲಿ ಆ ಕಾಲದಲ್ಲಿ ಇದೊಂದು ಪದ್ಧತಿಯಾಗಿತ್ತು. But God is giving him an assignment to perform or to do something in public for the Lord. ಅದು ದೇವರು ಆತನಿಗೆ ಒಂದು ಕೆಲಸವನ್ನು ನಿಯೋಜಿಸಿದ್ದಾನೆ, ಎಲ್ಲ ಜನರ ಮಧ್ಯದಲ್ಲಿ ಮಾಡಬೇಕೆಂಬುದಾಗಿ. So he have to remove or destroy the altar for Baal. ಆತನು ಬಾಲನ ಆ ವಿಗ್ರಹವನ್ನು ಅಥವಾ ಯಜ್ಞವೇದಿಯನ್ನು ತೆಗೆದುಹಾಕಬೇಕು, ಇಲ್ಲ ಕೆಡವಿ ಹಾಕಬೇಕು. And he have to do a sacrifice with a special bull. They have to sacrifice
to the Lord. ನಂತರ ಅವನು ಒಂದು ವಿಶೇಷವಾದ ಊರಿಂದ ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕು. This is a place on a higher place because people can see, and it is elevated place. ಇದು ಒಂದು ಎತ್ತರವಾದ ಸ್ಥಳ, ಯಾಕಂದ್ರೆ ಎಲ್ಲಾ ಜನರು ನೋಡಬಹುದಾದಂತ ಸ್ಥಳ. So when God told him to destroy that and worship the Lord there and make an altar there, he have to do it in public. ದೇವರು ಆ ವಿಗ್ರಹಗಳನ್ನು ಕೆಡವಿ ಹಾಕಿ ಆತನಿಗೆ ಯಜ್ಞಹೋಮಗಳನ್ನು ಮಾಡಬೇಕೆಂಬುದಾಗಿ ಹೇಳಿದಾಗ ಅದು ಸಾರ್ವಜನಿಕವಾಗಿ ಕಾಣುವ ರೀತಿಯಲ್ಲಿ ಮಾಡಬೇಕೆಂದು ಹೇಳಿದರು. God wants us to perform in our home first, then we have to perform in public. ದೇವರು ನಮಗೆ ನಮ್ಮ ಮನೆಯಲ್ಲಿ ಮೊದಲೇದಾಗಿ ಕಾರ್ಯ ಮಾಡಬೇಕು, ನಂತರ ನಾವು ಸಾರ್ವಜನಿಕವಾಗಿ ಕಾರ್ಯ ಮಾಡಬೇಕೆಂಬುದಾಗಿ ಹೇಳ್ತಾರೆ. So we have to practice the thing which we are preaching in our home first. ನಾವು ಮನೆಯಲ್ಲಿ ಏನು ಮಾಡುತ್ತಿದ್ದೆವೋ ಅದನ್ನು ನಾವು ಪ್ರತಿನಿತ್ಯವೂ ನಾವು ಕಾರ್ಯವೈಖರಿಯಲ್ಲಿ ಸಾಧಿಸಬೇಕು, ನಂತರ ಹೊರಗಡೆ ಮಾಡಬೇಕು. Now Gideon have to take a stand before the villagers. ಈಗ ಗಿದ್ಯೋನು ಒಂದು ಹಳ್ಳಿಯ ಜನರ ಮಧ್ಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. That is a difficult thing for Gideon. ಇದು ಗಿದ್ಯೋನಿಗೆ ಕಷ್ಟಕರವಾಗಿತ್ತು. So what Gideon have done is he took his 10 of his men and done it in night. ಆದರೆ ಗಿದ್ಯೋನು ತನ್ನ 10 ಜನ ಸೇವಕರನ್ನು ಕರೆದುಕೊಂಡು ರಾತ್ರಿ ವೇಳೆಯಲ್ಲಿ ಮಾಡಿದನು. So before God give servants great victories in public, he sometimes prepares them to by giving them smaller victories at home. ಹೊರಗಡೆ ದೊಡ್ಡ ಜಯ ಕೊಡುವುದಕ್ಕಿಂತ ಮುಂಚಿತವಾಗಿ ದೇವರು ಮೊದಲೇದಾಗಿ ಮನೆಯಲ್ಲಿ ಸಣ್ಣ ಸಣ್ಣ ಜಯಗಳನ್ನು ಕೊಡುತ್ತಾನೆ. That is our God preparing us for the work of the Lord. ಅದೇ ರೀತಿಯಾಗಿ ನಮ್ಮ ದೇವರು ತನ್ನ ಸೇವಾ ಕಾರ್ಯಕ್ಕಾಗಿ ನಮ್ಮನ್ನು ಸಿದ್ಧತೆ ಮಾಡುತ್ತಾ ಇದ್ದಾನೆ. We know that David killed the giant Goliath, but before that, God allowed him to kill the lion and a bear in the field where nobody saw him. ದಾವಿದನು ಗೋಲಿಯಾತನನ್ನು ಕೊಲ್ಲುವುದಕ್ಕಿಂತ ಮುಂಚಿತವಾಗಿ ದೇವರು ಆತನನ್ನು ಒಂದು ಸಿಂಹ ಮತ್ತು ಒಂದು ಕರಡಿಯನ್ನು ರಹಸ್ಯವಾಗಿ ಕೊಲ್ಲುವಂತೆ ಸಹಾಯ ಮಾಡಿದನು. So when we trust in the Lord for little things, and God will allow us to do greater things for the Lord. ನಾವು ಸಣ್ಣ ವಿಷಯಕ್ಕಾಗಿ ದೇವರ ಮೇಲೆ ಆತುಕೊಂಡು ಭರವಸೆಯಿಂದ ಇರುವಾಗ ದೇವರು ನಮಗೆ ದೊಡ್ಡ ಕಾರ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತಾನೆ. This is not an easy task which God have given to him. ಇದು ಒಂದು ಸಣ್ಣ ಕೆಲಸ ಅಲ್ಲ ದೇವರು ಆತನಿಗೆ ಕೊಟ್ಟಿರುವುದು. This is the sacrifice where his father is doing or worshiping God the Baal. ಆ ಬಾಲ್ ದೇವತೆಯನ್ನು ಅವರ ತಂದೆಯು ಅನೇಕ ವರ್ಷಗಳಿಂದ ಇದು ಮಾಡುತ್ತಾ ಬರುತ್ತಾ ಇದ್ದಾನೆ. So he have to remove or destroy that. ಆತನು ಅದನ್ನು ತೆಗೆದುಹಾಕಬೇಕು, ಇಲ್ಲ ಕೆಡವಿ ಹಾಕಬೇಕು. So he didn't have the right to destroy the Baal, because in the word of God in Exodus chapter 34 and Deuteronomy chapter 7 we read that God allowed him to remove that and to destroy that, and God told them not to worship any other idols. ವಿಮೋಚನ ಕಾಂಡ ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೇವೆ, ನಾವು ಬೇರೆ ಯಾವ ದೇವರನ್ನು ಆರಾಧಿಸಬಾರದು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. So he is going to perform that God led him to destroy that Baal and the Asherah. ಆದ್ರೆ ದೇವರು ಆತನು ಈ ಕಾರ್ಯ ಸಾಧಿಸುವಂತೆ ಸಹಾಯ ಮಾಡಿದನು, ಬಾಲ್ ಮತ್ತು ಅಸೇರ ದೇವತೆಗಳನ್ನು ತೆಗೆದುಹಾಕಬೇಕೆಂಬುದಾಗಿ. So in verse 27 we see that Gideon is going to obey God's commandment there. 27ನೇ ವಾಕ್ಯದಲ್ಲಿ ನೋಡ್ತೇವೆ, ಗಿದ್ಯೋನನು ದೇವರ ವಾಕ್ಯಕ್ಕೆ ಮಾತಿಗೆ ವಿಧೇಯನಾಗುತ್ತಾನೆ. And we see there, but because he feared his father's household and the men of the city too much to do it by day, he did it by night. ಆತನ ಮನೆಯವರನ್ನು ಮತ್ತು ಆ ಊರಿನ ಜನರಿಗೆ ಎದುರಿದ ಕಾರಣ ಆತನು ಬೆಳಗ್ಗೆ ಮಾಡದಂತೆ ರಾತ್ರಿ ವೇಳೆ ಮಾಡಿದನೆಂಬುದಾಗಿ ನೋಡುತ್ತೇವೆ. So a fear came to Gideon. ಗಿದ್ಯೋನಿಗೆ ಹೆದರಿಕೆ ಹುಟ್ಟಿತು.
we see that in Mark chapter 4:40, why are you so afraid? How is it that you have no faith? When God told him, and when the sea was rough and they were in the boat almost going to sink. ಅಲ್ಲಿ ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನೋಡ್ತೇವೆ. ಆಗ ಸಮುದ್ರವು ಅಲ್ಲಿ ಮೊರೆ ಹೊಡುತ್ತಿರುವಾಗ ಆತನು ಅವರಿಗೆ ಹೇಳುತ್ತಾನೆ, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮ್ಮಲ್ಲಿ ನಂಬಿಕೆ ಇಲ್ಲವೇ? So God commanded, Lord Jesus Christ commanded to calm the sea. ಕರ್ತದ ಯೇಸು ಕ್ರಿಸ್ತನು ಅಲ್ಲಿ ಸಮುದ್ರಕ್ಕೆ ಸುಮ್ಮನಿರು ಎಂದು ಹೇಳಿದನು. In Isaiah chapter 12:2 we read, behold, God is my salvation, I will trust and not to be afraid. ಯೆಶಾಯ ಪ್ರವಾದಿ ಗ್ರಂಥ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ನನಗೆ ರಕ್ಷಕನಾಗಿದ್ದಾನೆ, ನಾನು ಯಾವುದಕ್ಕೂ ಹೆದರೇನು. So to obey the commandments of God, obey the will of God, we don't have to be afraid of. ದೇವರ ಆಜ್ಞೆಗಳಿಗೆ ಮತ್ತು ದೇವರ ಚಿತ್ತವನ್ನು ಪಾಲಿಸುವುದಕ್ಕೆ ನಾವು ಹೆದರುವುದು ಅವಶ್ಯಕತೆ ಇಲ್ಲ. Because God is my salvation. ದೇವರು ನನಗೆ ರಕ್ಷಕನಾಗಿದ್ದಾನೆ. I will trust him. ನಾನು ಆತನಲ್ಲೇ ಭರವಸೆ ಇಡುತ್ತೇನೆ. So he is moving forward to do, even with the fear, he is moving forward to destroy that Baal and Asherah. ಆತನು ಹೆದರಿಕೆಯಲ್ಲೇ ಬಾಲ್ ಮತ್ತು ಅಶರ ಯಜ್ಞವೇದಿಗಳನ್ನು ಕೆಡವಾಕಕ್ಕೆ ಹೋಗುತ್ತಾನೆ. And we see there a really amazing thing. And when the men of the city arose early, verse 28, in the morning, there was the altar of Baal torn down, and the wooden image that was beside it was cut down, and the second bull was being offered on the altar which had been built. ಆ ಊರಿನ ಜನಕ್ಕೆ ಒಂದು ಆಶ್ಚರ್ಯ ಆಗ್ತದೆ. 22ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಊರಿನ ಜನರು ಒತ್ತಾರೆಲೆದ್ದು ಬಾಲನ ಯಜ್ಞವೇದಿ ಕೆಡವಲ್ಪಟ್ಟಿದ್ದನ್ನು, ಅದರ ಸಮೀಪದಲ್ಲಿದ್ದ ವಿಗ್ರಹ ಸ್ತಂಭವನ್ನು ಕಡಿಯಲ್ಪಟ್ಟದನ್ನು, ಹೊಸದಾಗಿ ಕಟ್ಟಿದ ಯಜ್ಞವೇದಿಯ ಮೇಲೆ 2ನೇ ಓರಿಯನ್ನು ಯಜ್ಞವಾದದನ್ನು ಕಂಡು. Even with fear, Gideon have performed what God have told him to do. ಹೆದರಿಕೆಯಲ್ಲೇ ದೇವರು ಏನು ಮಾಡಬೇಕೆಂತ ಹೇಳಿದರು ಅದನ್ನು ಗಿದ್ಯೋನನು ಮಾಡಿದನು. He is afraid of his family and also the neighbors. ಆತನ ಕುಟುಂಬದ ಹೆದರಿಕೆ ಮತ್ತು ಆ ಸ್ಥಳೀಯ ಜನರ ಹೆದರಿಕೆ ಒಟ್ಟಿಗೂ ಆತನು ಮಾಡಿದನು. But we see on God have a plan for that. ದೇವರು ಅದಕ್ಕಾಗಿ ಒಂದು ಯೋಜನೆ ಇಟ್ಟಿದ್ದಾನೆ. The people came together and they are asking who done this. ಅಲ್ಲಿ ಜನರು ಬಂದು ಯಾರು ಇದನ್ನು ಮಾಡಿದೆಂಬುದಾಗಿ ವಿಚಾರಿಸ್ತಾ ಇದ್ದರು. Verse 29, so they said to one another, who has done this thing? And when they had inquired and asked, they said, Gideon the son of Joash has done this thing. ಹೀಗೆ ಮಾಡಿದವರು ಯಾರು ಎಂದು ಒಬ್ಬರನ್ನೊಬ್ಬರು ವಿಚಾರಿಸುವಲ್ಲಿ ಯೋಶುವನ ಮಗನಾದ ಗಿದ್ಯೋನನೇ ಎಂದು ಗೊತ್ತಾಗಲು. But when we come down to verse 30, we see verse 31 and verse 30 we see that they told him to bring out your son and he may die, because he has torn down the altar of Baal and because he has cut down the wooden image that was beside it. ಆ ಜನರು, ನಿನ್ನ ಮಗನನ್ನು ಹೊರಗೆ ತೆಗೆದುಕೊಂಡು ಬಾ, ಅವನು ಸಾಯಬೇಕು, ಯಾಕಂದ್ರೆ ಬಾಲನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿದ್ದ ಅಶೇರ್ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿದ್ದಾನೆ ಅಂದರು. He is facing a death threat there, but he depend on God's favor. ಆದ್ರೆ ಅಲ್ಲಿ ಸಾಯ್ಬೇಕಂತ ಪರಿಸ್ಥಿತಿ ಇದೆ, ಆದ್ರೆ ದೇವರ ದಯೆ ಆತನಿಗೆ ಸಿಕ್ಕಿತು. So here we see when verse 31, God is working in a different way. ಆದ್ರೆ 31ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಬೇರೆ ರೀತಿಯಲ್ಲಿ ಕಾರ್ಯ ಸಾಧಿಸ್ತಾ ಇದ್ದಾನೆ. His father came forward and told these words. Can you read, brother, 31? ಆತನ ತಂದೆ ಮುಂದೆ ಬಂದು ಈ ರೀತಿಯಾಗಿ ಮಾತಾಡಿದ 31ನೇ ವಾಕ್ಯದಲ್ಲಿ, ಯೆಹೋಶನು ತನಗೆ ವಿರುದ್ಧವಾಗಿ ನಿಂತವರೆಲ್ಲರಿಗೆ, ಬಾಲನಿಗೋಸ್ಕರ ನೀವು ವ್ಯಾಜ್ಯ ಮಾಡಬೇಕು, ನೀವು ಅವನನ್ನು ರಕ್ಷಿಸಬೇಕು,
ಅವನಿಗಾಗಿ ವ್ಯಾಜ್ಯ ಮಾಡುವವರು ಈ ಹೊತ್ತೇ ಕೊಲ್ಲಲ್ಪಡಲಿ. ಅವನು ದೇವನಾಗಿದ್ದರೆ ತನ್ನ ಯಜ್ಞವೇದಿಯನ್ನು ಕೆಡವಿ ಬಿಟ್ಟದಕ್ಕಾಗಿ ತಾನೇ ವ್ಯಾಜ್ಯ ಮಾಡಲಿ ಎಂದನು. So he works through his father, and he's giving a very logic question: why we have to fight for God the Baal? ಅಲ್ಲಿ ತನ್ನ ತಂದೆ ಮೂಲಕ ದೇವರು ಕಾರ್ಯ ಸಾಧಿಸಿ ಯಾತಕ್ಕಾಗಿ ಬಾಲನಿಗಾಗಿ ನೀವು ವ್ಯಾಜ್ಯ ಮಾಡಬೇಕೆಂಬುದಾಗಿ ಪ್ರಶ್ನಿಸ್ತಾ ಇದ್ದಾನೆ. What kind of a God is Baal? ಬಾಲನು ಎಂತ ದೇವರಾಗಿದ್ದಾನೆ? That he cannot defend himself. ಆತನು ತಾನು ಸ್ವಂತ ರಕ್ಷಿಸಲು ಸಾಧ್ಯವಾಗುತ್ತಾ ಇಲ್ಲ. We see the same words was talking by Elijah at the mount. ಅದೇ ರೀತಿಯಾಗಿ ಎಲಿಯನು ಸಹ ಆ ಬೆಟ್ಟದ ಮೇಲೆ ಮಾತಾಡುವುದನ್ನು ನಾವು ನೋಡುತ್ತೇವೆ. In 1 Kings chapter 18:27 we read that what kind of a God is Baal, that he can even plead his own cause. ಒಂದು ಅರಸದಲ್ಲಿ ನೋಡ್ತೇವೆ ಆ ದೇವರು ತನ್ನ ಭಕ್ತರ ಕೂಗನ್ನು ಕೇಳುತ್ತಾ ಇಲ್ಲ ಎಂಬುದಾಗಿ. These are all the God which is made by hand and they don't have any power. ಇಂಥ ದೇವರು ಮನುಷ್ಯನ ಕೈಯಿಂದ ಮಾಡಲ್ಪಟ್ಟವರು, ಅವರಿಗೆ ಯಾವುದೇ ಬಲ ಶಕ್ತಿ ಇರುವುದಿಲ್ಲ. But our God is an almighty God who is the creator of this whole universe. ನಮ್ಮ ದೇವರು ಸರ್ವಶಕ್ತನಾದ ದೇವರು, ಆಕಾಶ ಭೂಮಿಯನ್ನು ಸೃಷ್ಟಿಸಿ ಮಾಡಿದಂತ ದೇವರು. And we see that there is no answer for them to give. ಆದರೆ ಇಲ್ಲಿ ನೋಡ್ತೇವೆ ಅವರಿಗೆ ಉತ್ತರ ಕೊಡಲು ಏನೂ ಇರುವುದಿಲ್ಲ. In verse 32 we see there, therefore on that day he called him Jerubbaal, saying, let Baal plead against him because he has torn down his altar. ಆ ದಿವಸದಲ್ಲಿ ಅವನು ಬಾಲನ ತನ್ನ ಯಜ್ಞವೇದಿಯನ್ನು ಕೆಡವಿದೊಡನೆ ತಾನೇ ವ್ಯಾಜ್ಯ ಮಾಡಲಿ ಎಂದು ಹೇಳಿದ್ದರಿಂದ ಗಿದ್ಯೋನಿಗೆ ಯೆರುಬ್ಬಾಲ್ ಎಂಬನ್ನು ಹೆಸರಾಯಿತು. So because of his work he got another name. ಆತನ ಕಾರ್ಯದ ನಿಮಿತ್ತವಾಗಿ ಆತನಿಗೆ ಇನ್ನೊಂದು ಹೆಸರು ಬಂತು. The worldly people call us with different names because we are doing work of the Lord. ನಾವು ದೇವರ ಕಾರ್ಯ ಮಾಡುವ ಕಾರಣ, ಸೇವೆ ಮಾಡುವ ಕಾರಣ ಲೋಕದ ಜನರು ಅನೇಕ ವಿಧವಾದ ನಾಮಗಳಿಂದ ನಮಗೆ ಕರೀತಾರೆ. We have most of us will have nicknames when we studied in the college or when we work in the village, and when we preach gospel people call him with different nicknames. ನಾವು ಶಾಲೆಯಲ್ಲಿರುವಾಗ, ಕಾಲೇಜಲ್ಲಿರುವಾಗ ಮತ್ತು ಕೆಲಸದಲ್ಲಿರುವಾಗ ಮತ್ತು ಸೇವೆಯಲ್ಲಿರುವಾಗ ಇನ್ನೊಂದು ಹೆಸರು ಕೂಡಿಸಿ ನಮಗೆ ಕರೆಯುವಂತ ಪದ್ಧತಿ ಉಂಟು. But here we see God was behind him and God enabled him to destroy the Baals and the Asherahs, and God allowed him to worship the Lord there and witnessing God in the midst of the enemy. ಇಲ್ಲಿ ನೋಡ್ತೇವೆ ದೇವರು ಆತನ ಸಂಗಡ ಇದ್ದ ಕಾರಣ ದೇವರು ಆತನ ಮೂಲಕವಾಗಿ ಬಾಲ್ ಮತ್ತು ಅಸೇರ್ ದೇವತೆಯ ಆ ವಿಗ್ರಹಗಳನ್ನು ಮತ್ತು ಯಜ್ಞವೇದಿಯನ್ನು ಕೆಡವಿ ಹಾಕಲು ಸಹಾಯ ಮಾಡಿದನು. So if we obey the Lord, even with fear in our heart, the Lord would protect us and receive glory for the Lord. ನಾವು ಸಹ ಅದೇ ರೀತಿಯಾಗಿ ಭಯದಿಂದ ದೇವರ ಮಾತಿಗೆ ವಿಧೇಯರಾಗುವುದಾದ್ರೆ ದೇವರು ನಮ್ಮನ್ನು ಸಹ ರಕ್ಷಿಸುವನಾಗಿರುತ್ತಾನೆ. Even though with fear we are preaching the word of God, we are spreading the gospel, but God will bless that ministry. ನಾವು ಭಯದಿಂದ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರುತ್ತಿದ್ರು ದೇವರು ಅಂತ ಸೇವೆಯನ್ನು ಆಶೀರ್ವದಿಸುತ್ತಾನೆ. So Gideon have a first victory there, destroying Baal and Asherah, and he worshipped the Lord there. ಗಿದ್ಯೋನಿಗೆ ಮೊದಲೇ ಹಂತದಲ್ಲಿ ಜಯ ಸಿಕ್ಕಿತು. ಆತನು ಬಾಲ್ ಮತ್ತು ಅಶೇರ ದೇವತೆಯ ಆ ಯಜ್ಞವೇದಿಯನ್ನು ಕೆಡವಿ ದೇವರನ್ನು ಆರಾಧಿಸಲು ಆತನಿಗೆ ಸಹಾಯವಾಯಿತು. So when we come down to verse 33 to 40, we see how God is keeping his promises. 33ರಿಂದ 40ವರೆಗೂ ಓದುವಾಗ ದೇವರು ತನ್ನ ವಾಗ್ದಾನಗಳನ್ನು ಯಾವ ರೀತಿಯಾಗಿ ನೆರವೇರಿಸ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. So verse 33 to 40, can you read verse up to 35, brother? 33ರಿಂದ 35. ಇಷ್ಟರಲ್ಲಿ ಮಿದ್ಯಾನರು, ಅಮಲೇಕ್ಯರು, ಮೂಡನ ದೇಶದವರು ಕೂಡಿ ಹೊಳೆ ದಾಟಿ ಬಂದು ಇಸ್ರೇಲಿನ ತಗ್ಗಿನಲ್ಲಿ ಪಾಳೆ ಮಾಡಿಕೊಂಡರು. ಆಗ ಗಿದ್ಯೋನನು ಯೆಹೋವನ ಆತ್ಮನು
ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಬೇಜೇರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. ಅವನು ಉಳಿದ ಮಾನಸೆಯವರು ಬಳಿಗೆ ದೂತರನ್ನು ಕಳಿಸಲಾಗಿ ಅವರು ಕೂಡಿ ಬಂದರು. ಆಶೇರ್, ಜಬುಲೂನ್, ನಫ್ತಾಲಿ ಕುಲದವರು ಬಳಿಗೆ ದೂತರನ್ನು ಕಳಿಸಲು ಅವರು ಬಂದು ಯುದ್ಧ ಪ್ರಯಾಣಗೋಸ್ಕರ ಸೇರಿಕೊಂಡರು. Yeah, that's fine. So here, again, the Midianites and the Amalekites are coming from east. The people of east gathered together, and they crossed over and encamped in the valley of Jezreel. ಇಲ್ಲಿ ಮಿದ್ಯನರು, ಅಮಾಲೇಕ್ಯರು ಮತ್ತು ಮೂಡನ ದೇಶದವರು ಬಂದು ಒಳೆ ದಾಟಿ ಅವರು ಇಜ್ರೇಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡರು. They are coming to take their belongings, their farm, the wheat, and all these things they have done for that year. They will take it away from them. ಅವರು ಈ ಜನರು ಕೂಡಿಸಿಟ್ಟ ಗೋಧಿ ಮತ್ತು ಬೇರೆ ವಸ್ತುಗಳನ್ನು ಅವನು ಸೂರೆ ಮಾಡುವುದಕ್ಕಾಗಿ ಅವರು ಬರುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಂದರು. This is happening all the time. ಇದು when they came to the valley and they're coming to attack them to take away all their belongings. ಅವರು ಪಾಳೆಗೆ ಬಂದು ಎಲ್ಲ ತಮ್ಮ ವಸ್ತುಗಳನ್ನು ಅವರು ಕದ್ದುಕೊಂಡು ಹೋಗಲು ಬರುವಾಗ, because of that they are poor, because of that they are weak, they don't have anything to eat that for that year. ಇದರ ನಿಮಿತ್ತವಾಗಿ ಆ ವರ್ಷ ಅವರು ಬಹಳ ಬಡವರಾಗಿದ್ದಾರೆ, ಏನು ಊಟ ಮಾಡೋಕೆ ಇಲ್ಲ ಮತ್ತು ಬಲಹೀನರು ಆಗಿರುತ್ತಾರೆ. And we see that in verse 34, the Spirit of the Lord came upon Gideon, and he blew the trumpet, and the Abiezrites gathered behind him. ಆಗ ಗಿದ್ಯೋನನು ಯೆಹೋವನ ಆತ್ಮವು ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಬೇಚೇರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. So here we see again the Spirit of the Lord came upon Gideon. ಇಲ್ಲಿ ನೋಡ್ತೇವೆ ದೇವರ ಆತ್ಮನು ಗಿದಿಯೋನ ಮೇಲೆ ಬಂದನು. That means he was controlled by the Spirit of the Lord. ಆತನು ದೇವರ ಆತ್ಮನಿಂದ ಆತನು ಕಂಟ್ರೋಲ್ ಮಾಡಲ್ಪಟ್ಟನು. Spirit of the Lord is indwelling in him. ದೇವರ ಆತ್ಮನು ಅವನಲ್ಲಿ ವಾಸಿಸ್ತಾ ಇದ್ದಾನೆ. In Old Testament period we see that the Spirit of the Lord come and go. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರ ಆತ್ಮನು ಬರುತ್ತಾ ಇದ್ದನು, ಹೋಗುತ್ತಾ ಇದ್ದನು. But praise God that in our time, in New Testament time, God indwell in us. ದೇವರಿಗೆ ಸ್ತೋತ್ರ. ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರ ಆತ್ಮನು ನಮ್ಮಲ್ಲೇ ಮಾಡುತ್ತಾನೆ. The Holy Spirit is in us always. ಪವಿತ್ರ ಆತ್ಮನು ನಮ್ಮಲ್ಲಿ ಯಾವಾಗಲೂ ಇದ್ದಾನೆ. Sometimes I hear people saying, I need more Holy Spirit. ಕೆಲ ಸಮಯದಲ್ಲಿ ಅನೇಕ ಜನರು ಹೇಳ್ತಾರೆ, ನನಗೆ ಹೆಚ್ಚಿನ ಪವಿತ್ರ ಆತ್ಮನ ಬೇಕಾಗಿದ್ದಾನೆ. Not we need more Holy Spirit, but Holy Spirit need us more. ಆದ್ರೆ ನಮಗೆ ಹೆಚ್ಚಾಗಿ ಪವಿತ್ರ ಆತ್ಮನು ಬೇಕಾಗಿಲ್ಲ, ಪವಿತ್ರ ಆತ್ಮನು ನಮಗೋಸ್ಕರ ಹೆಚ್ಚಾಗಿ ಕಾಯ್ತಾ ಇದ್ದಾನೆ. We have to submit to the Lord more in our life. ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ದೇವರಿಗೆ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು. If you submit him more and more, he can do more and more things through us. ನಮ್ಮನ್ನೇ ನಾವು ಹೆಚ್ಚೆಚ್ಚಾಗಿ ದೇವರಿಗೆ ಸಮರ್ಪಿಸಿದರೆ ನಮ್ಮ ಮೂಲಕ ಹೆಚ್ಚೆಚ್ಚಾಗಿ ಕಾರ್ಯ ಸಾಧಿಸುವನಾಗಿರ್ತಾನೆ. So the Holy Spirit is indwelling in us, and we have to submit ourselves for the work of the Holy Spirit. ಪವಿತ್ರ ಆತ್ಮನು ನಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. ಆದ ಕಾರಣ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವಾಗ ದೇವರ ಆತ್ಮನು ಕಾರ್ಯ ಮಾಡುವನಾಗಿರ್ತಾನೆ. Then we'll have a victorious Christian life. ನಂತರ ನಾವು ಜಯಭರಿತವಾದ ಕ್ರೈಸ್ತಿಯ ಜೀವಿತವನ್ನು ಸಾಧಿಸಲು ಸಾಧ್ಯವಾಗ್ತದೆ. Now because he's having controlled by the Holy Spirit, the people are coming to him. ಪವಿತ್ರ ಆತ್ಮನಿಂದ ಆತನು ನಡೆಸಲ್ಪಡುವಾಗ ಜನರು ಆತನ ಬಳಿಗೆ ಬರುತ್ತಾ ಇದ್ದಾರೆ. You see, the Abiezrites came first, then all the other people from the Manasseh and Asher and Zebulun and Naphtali, all these people came to him. ನೋಡ್ತೇವೆ, ಮೊದಲೇದಾಗಿ ಅಬೇಚರನು, ನಂತರ ಮಾನಸ ಕುಲದವರು, ನಂತರ ಆಸೇರ್, ಜಬ್ಲೂನ್, ನಫ್ತಲೆ ಕುಲದವರು ಆತನನ್ನು ಹಿಂಬಾಲಿಸಿದರೆಂಬುದಾಗಿ ನೋಡ್ತೇವೆ. So if you live a Holy Spirit filled life, the people will come to you. They can see
the presence of God in you. ನಾವು ಆತ್ಮದಿಂದ ತುಂಬಿಸಲ್ಪಟ್ಟು ನಡೆಯೋದಾದ್ರೆ ಜನರು ನಮ್ಮನ್ನು ನೋಡ್ತಾರೆ ಮತ್ತು ದೇವರು ನಮ್ಮನ್ನು ಅವರನ್ನು ನಮ್ಮ ಬಳಿಗೆ ಸೆಳೆದುಕೊಂಡು ಬರುತ್ತಾರೆ. They will come to hear from you the word of God. ಅವರು ನಮ್ಮಿಂದ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಬರ್ತಾರೆ. Because you are filled with the Holy Spirit. You are guided by the Holy Spirit. ಯಾಕಂದ್ರೆ ದೇವರ ಆತ್ಮದಿಂದ ನಾವು ತುಂಬಿಸಲ್ಪಟ್ಟರಾಗಿ ದೇವರ ಆತ್ಮನಿಂದ ನಾವು ನಡೆಸಲ್ಪಡುವರಾಗಿರ್ತೇವೆ. And in verse 36 we read, God, so Gideon said to God, if you will save Israel by my hand as you have, look, I shall put a fleece of wool on the threshing floor. If there is a dew on the fleece only, and it is dry on the ground, on all the ground, then I shall know that you will save Israel by hand, and as you have said. 36-37 ವಾಕ್ಯದಲ್ಲಿ ನೋಡ್ತೇವೆ, ಮತ್ತು ಗಿದ್ಯೋನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೋ ಇಲ್ಲವೋ ಎಂಬುದು ತಿಳಿಯಪಡಿಸು. ಇಗೋ, ನಾನು ಕಣದಲ್ಲಿ ಕುರಿಯ ತುಪ್ಪಟ್ಟನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದರೆ ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. So again he have doubt in his life. ಪುನಃ ಆತನ ಜೀವಿತದಲ್ಲಿ ಸಂಶಯ. He is still have to clear that God is with him. ಆತನು ಆ ಸಂಶಯ ದೂರ ಪಡಬೇಕು, ದೇವರು ಆತನ ಸಂಗಡ ಇದ್ದಾನೆ ಎಂಬುದಾಗಿ ತಿಳಿಯಪಡಿಸಬೇಕೆಂಬುದಾಗಿ ಬಯಸ್ತಾನೆ. He wants to know whether really God with him. Again and again he is confirming that. ದೇವರು ಆತನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಪುನಃ ವಿಮರ್ಶೆ ಮಾಡಿಕೊಳ್ಳುತ್ತಾನೆ ಇದ್ದಾನೆ. So he is putting the fleece there, and it should be wet, and the ground and dry. The ground, all the ground should be dry, and if like that, then I'll believe. ಆತನ ಹೇಳ್ತಾನೆ, ಕುರಿಯ ತುಪ್ಪಟ್ಟದಲ್ಲಿ ಮಂಜು ಬೀಳಬೇಕು, ನೆಲವೆಲ್ಲ ಒಣಗಿರ್ಬೇಕು, ಆಗ ನಿನ್ನನ್ನು ನಂಬುತ್ತೇನೆ ಎಂಬುದಾಗಿ ಹೇಳುತ್ತಾನೆ. And Gideon is playing the game with God 2 times. ಗಿದ್ಯೋನನು ದೇವರೊಟ್ಟಿಗೆ 2 ಸಲ ಆತನು ಆಟವಾಡುತ್ತಾ ಇದ್ದಾನೆ. Here we see that this has happened. You will save Israel, and it was so. And the fleece was wet, and the ground was dry. And again, the next morning, he fused the fleece together. He wrung the dew out of the fleece, a bowl of water. ಅಲ್ಲಿ ನೋಡ್ತೇವೆ, ಮುಂಜಾನೆಲೆ ಎದ್ದು ನೋಡುವಾಗ ಆ ತುಪ್ಪಟವು ಅದು ಮಂಜಿಂದ ತುಂಬಿತು, ಅದನ್ನು ಹಿಂಡುವಾಗ ನೀರಾಯ್ತು ಮತ್ತು ನೆಲವೆಲ್ಲ ಒಣ ನೆಲವಾಗಿತ್ತು ಎಂಬುದಾಗಿ ನೋಡುತ್ತೇವೆ. Now he wants the opposite way. ಅದೇ ರೀತಿಯಾಗಿ ತದ್ವಿರುದ್ಧವಾಗಿ ಆಗ್ಬೇಕೆಂಬುದಾಗಿ ಬಯಸ್ತಾನೆ. So he is going to play with God again. ದೇವರೊಟ್ಟಿಗೆ ಪುನಃ ಆಟ ಆಡಲು ಬಯಸುತ್ತಾನೆ. And he thought it's much harder because the ground should be wet and the fleece should be dry. ಆದ್ರೆ ಈಗ ಸ್ವಲ್ಪ ಕಷ್ಟಕರ, ನೆಲ ಎಲ್ಲ ಒಣಗಿ ಮಂಜಾಗಿರ್ಬೇಕು, ತುಪ್ಪಟ ಮಾತ್ರ ಒಣಗಿರ್ಬೇಕೆಂಬುದಾಗಿ ಹೇಳುತ್ತಾನೆ. So that test also came through, and he trusted God again. ಆ ಪರೀಕ್ಷೆಯಲ್ಲಿ ದೇವರು ಜಯ ಕೊಟ್ಟನು, ಅದರಲ್ಲೂ ಆತನು ದೇವರು ನಂಬುವಂತೆ ಮಾಡಿದನು. Some people are looking for signs from the Lord. ಅನೇಕರು ದೇವರಿಂದ ಸೂಚಕ ಕಾರ್ಯಗಳನ್ನು ಎದುರು ನೋಡ್ತಾ ಇದ್ದಾರೆ. Gideon is not looking forward for the will of God. ಗಿದ್ಯೋನು ದೇವರ ಚಿತ್ತವನ್ನು ನೋಡುತ್ತಾ ಇಲ್ಲ. The will of God is to destroy Amalekites, and that was his will. ದೇವರ ಚಿತ್ತ ಏನಾಗಿತ್ತಂದ್ರೆ ಅಮಲೇಕರನ್ನು ಸೋಲಿಸಬೇಕೆಂಬುದಾಗಿ. But he is looking for the presence of God. ಆತನು ದೇವರ ಪ್ರಸನ್ನತೆಗಾಗಿ ಎದುರು ನೋಡುತ್ತಾ ಇದ್ದಾನೆ. We don't have to worry that God said, I'm with you always. He is inside us. ದೇವರು ನಮ್ಮ ಸಂಗಡ ಇದ್ದಾನೆ ಅಲ್ಲ, ನಮ್ಮ ಜೊತೆಗೆ ಒಳಗೆ ಯಾವಾಗ್ಲೂ ಇದ್ದಾನೆ. We don't have to go for a sign to find that whether God is with us or not. ನಾವು ಸೂಚಕ ಕಾರ್ಯಕ ಮೂಲಕ ದೇವರು ನಮ್ಮ ಸಂಗಡ ಇದ್ದಾನ ಇಲ್ಲ ಎಂಬುದಾಗಿ ನೋಡಬಾರದು. God said, I will always be with you. I will never leave you nor forsake you. ದೇವರು ಹೇಳಿದಾನೆ, ಇಗೋ ಲೋಕದ ಕಡೆಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ, ನಾನು ನಿಮ್ಮನ್ನು ತಿರಸ್ಕರಿಸುವುದಿಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. So we don't have to go for a sign that whether God is with us or not. ನಾವು ದೇವರು ನಮ್ಮ ಸಂಗಡ ಇದ್ದಾನ ಇಲ್ಲ ಎಂಬುದಾಗಿ ಸೂಚಕ ಕಾರ್ಯವನ್ನು ನೋಡ ಬಯಸಬಾರದು.
So we have to live in the will of God, and the God will support us. God will be with us. ನಾವು ದೇವರ ಚಿತ್ತದೊಟ್ಟಿಗೆ ಹೋಗ್ಬೇಕು. ದೇವರು ನಮಗೆ ಸಹಾಯ ಮಾಡ್ತಾನೆ, ದೇವರು ನಮ್ಮನ್ನು ಕಾಪಾಡುತ್ತಾನೆ. So here also Gideon found that the land is wet, and the fleece was dry. ಇಲ್ಲಿ ನೋಡ್ತೇವೆ, ನೆಲವೆಲ್ಲ ಮಂಜಾಗಿತ್ತು, ಆದ್ರೆ ತುಪ್ಪಟ ಅದು ಒಣಗಿತ್ತೆಂಬುದಾಗಿ. So it was God's plan him to proceed forward. ಇದು ದೇವರ ಯೋಜನೆ ಆಗಿತ್ತು, ಗಿದ್ಯೋನು ಮುಂದೆ ಹೋಗಬೇಕೆಂಬುದಾಗಿ. So he found that God is with him, and his promises is with him, and he's moving forward. ಆತನಿಗೆ ಸ್ಪಷ್ಟವಾಯಿತು, ದೇವರು ಆತನ ಸಂಗಡ ಇದ್ದಾನೆ, ದೇವರು ವಾಗ್ದಾನಗಳನ್ನು ಪೂರೈಸ್ತಾನೆ ಎಂಬುದಾಗಿ. So we have in 1 John chapter 5 verse 4 we read, and this is the victory that he overcome, that has overcome the world, is our faith. ನಾವು ಯೋಹಾನ 1 ಜಾನ್ 1 John 5:4. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕಂದ್ರೆ ದೇವರಿಂದ ಹುಟ್ಟಿರುವ ಎಲ್ಲವೂ ಲೋಕವನ್ನು ಜಯಿಸ್ತದೆ, ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. So our faith is founded in our life. ನಂಬಿಕೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರಬೇಕು. How is our faith? ನಮ್ಮ ನಂಬಿಕೆ ಯಾವ ರೀತಿ ಇದೆ? Are you strong in your faith and living according to our faith? ನಿಮ್ಮ ನಂಬಿಕೆ ಬಲವಾಗಿದೆಯಾ? So Gideon have found the comfort from the Lord, and he understood the Lord is with him, and he's going to proceed to destroy the enemies. ಗಿದ್ಯೋನಿಗೆ ದೇವರ ಮೇಲೆ ನಂಬಿಕೆ ಬಂತು. ಈಗ ಆತನು ತನ್ನ ಶತ್ರುಗಳನ್ನು ಆತನ ಮೇಲೆ ಜಯ ಹೊಂದಲು ಆತನು ಮುಂದೆ ಹೋಗುತ್ತಾನೆ. In chapter 7 we see how he is going to select the people. ಅಲ್ಲಿ 7ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಜನರನ್ನು ಆರಿಸ್ತಾನೆ ಎಂಬುದಾಗಿ ನೋಡ್ತೇವೆ. In verse 1 to 3 we read 1 and 2. Can you read, brother? 1 ಮತ್ತು 2ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆರುಬ್ಬಾಲನೆನಿಸಿಕೊಳ್ಳುವ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಅರೋದಿನ ಬುಗ್ಗೆಯ ಬಳಿಯಲ್ಲಿ ಇಳಿದುಕೊಂಡರು. ಅವರಿಗೆ ಉತ್ತರ ದಿಕ್ಕಿನಲ್ಲಿ ಮೊರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನರು ದಂಡಿಳಿದಿತ್ತು. So here in the morning Gideon and his people with him arose early and encamped beside the well of Herod, so that the camp of Midianites was on the north side of them by the hill of Moriah in the valley. ಅಲ್ಲಿ ನೋಡ್ತೇವೆ, ಗಿದ್ಯೋನನು ಮತ್ತು ಅವರ ಸಂಗಡ ಜನರು ಬೆಳಗ್ಗೆ ಎದ್ದು ಹೊರಟು ಹೋಗಿ ಅರೋದಿನ ಬುಗ್ಗೆಯ ಬಳಿಯಲ್ಲಿ ಇಳಿದುಕೊಂಡರು. ಅವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನರ ದಂಡಿತ್ತು. So the Lord said him in verse 2 that the people who are with you are too many for me to give Midian it into their hands, lest Israel claim glory for itself against me, saying, my own hand was saved me. 2ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಯೆಹೋವನು ಗಿದ್ಯೋನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. So God is testing his people who volunteered to come together. ಸ್ವಪ್ರೇರಣೆಯಿಂದ ಬಂದ ಜನರನ್ನು ದೇವರಲ್ಲಿ ಪರೀಕ್ಷಿಸಲು ಸಿದ್ಧ ಮಾಡುತ್ತಾನೆ. He don't want too many people to go and set the victories because of their might. ಹೆಚ್ಚಿನ ಜನರು ಹೋಗಿ ಅಲ್ಲಿ ಜಯ ನಮ್ಮ ಸ್ವಹಸ್ತದಿಂದ ಎಂದು ಹೇಳಬಾರದೆಂಬುದಾಗಿ ದೇವರು ಅದು ಇಷ್ಟಪಡುತ್ತಾ ಇಲ್ಲ. So we see in verse 3, now therefore proclaim in the hearing of the people, saying, whoever is fearful and afraid, let him turn and depart at once from Mount Gilead. And 22,000 of the people turned and 10,000 remained. 3ನೇ ವಾಕ್ಯದಲ್ಲಿ ನೋಡ್ತೇವೆ, ಆದದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು
ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸಲು ಅಂದನು. ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು, 10,000 ಮಂದಿ ಉಳಿದರು. So here, God is looking for a small army, small group of people to destroy an big army. ಇಲ್ಲಿ ದೇವರು ಸಣ್ಣ ಗುಂಪಿನ ಜನರನ್ನು ಎದುರು ನೋಡ್ತಾ ಇದ್ದಾರೆ, ಯಾಕಂದ್ರೆ ಈ ಸಣ್ಣ ಗುಂಪಿಂದ ದೊಡ್ಡ ಆ ಜನಾಂಗವನ್ನು ಸೋಲಿಸಬೇಕೆಂಬುದಾಗಿ. So they are about 125,000 people and their camels and their chariots. ಅಲ್ಲಿ ನೋಡ್ತೇವೆ ಅವರು 1,25,000 ಜನರು ಮತ್ತು ಒಂಟೆ ಇತರ ಸಾಮಗ್ರಿಗಳಿದೆ. Here they have about 30,000 people and gathered together to war against Midianites. ಇಲ್ಲಿ ನಾವು ನೋಡ್ತೇವೆ 32,000 ಜನರು ಈ ಮಿದ್ಯಾನರ ವಿರುದ್ಧವಾಗಿ ಹೋಗಲು ಸಿದ್ಧವಾಗಿದ್ದಾರೆ. And God said, if you are fearful, you can go. ದೇವರು ಹೇಳ್ತಾರೆ, ಇಲ್ಲಿ ಯಾರೇ ಎದುರುವವರಿದ್ರೆ, ಧೈರ್ಯವಿಲ್ಲದವರಿದ್ರೆ, ಅಂಜುವರಿದ್ರೆ ಹಿಂದಿರುಗಿ ಹೋಗ್ಲಿ ಎಂಬುದಾಗಿ. So 20,000 people left because they are afraid to do war against Midianites. 22,000 ಜನರು ಆ ಮಿದ್ಯಾನರ ವಿರುದ್ಧ ಜಗಳ ಮಾಡದೆ ಯುದ್ಧ ಮಾಡಕ್ಕೆ ಹೆದರಿಕೆಯಿಂದ ಹಿಂದಿರುಗಿದರು. So first, God doesn't want more people. ಬ್ರದರ್, First, God doesn't want more people. ಮೊದಲೇದಾಗಿ ದೇವರಿಗೆ ಹೆಚ್ಚಿನ ಜನ ಬೇಕಾಗಿಲ್ಲ. So because they will take that the victory, then they will tell that the victory is because we are strong. ಆ ಜಯ ಸಿಕ್ಕಿದ ಮೇಲೆ ನಮ್ಮಿಂದ ಸ್ವಹಸ್ತದಿಂದ ಜಯ ಬಂತು ಎಂಬುದಾಗಿ ಹೇಳ್ತಾರೆ. But here God is reducing the number. ಇಲ್ಲಿ ನಾವು ನೋಡ್ತೇವೆ ದೇವರು ಆ ಜನವನ್ನು ಕಮ್ಮಿ ಮಾಡ್ತಾ ಇದ್ದಾರೆ. And it is also a testing for Gideon. ಇದು ಗಿದ್ಯೋನಿಗೆ ಒಂದು ಪರೀಕ್ಷಿಸುವಂತ ಸಮಯ. ಬೋತಿ ಜಾನಿ ದಯವಿಟ್ಟು ಮ್ಯೂಟ್ ಮಾಡ್ರಿ. Yeah, now there was 30,000 people with him, now only 10,000 with him. ಅಲ್ಲಿ ನಾವು ನೋಡ್ತೇವೆ 32,000 ಜನರಿದ್ದಾರೆ, ಈಗ ಬೇರೆ 10,000 ಜನರಿದ್ದಾರೆ. So Gideon was thinking maybe he was thinking in his mind, how can I do that? ಗಿದ್ಯೋನ್ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ಬೋದು, ಇದು ಯಾವ ರೀತಿ ಸಾಧ್ಯ ಎಂಬುದಾಗಿ. But we see that again God is cutting down his people. ಇಲ್ಲಿ ನೋಡ್ತೇವೆ ಪುನಃ ದೇವರು ಆ ಜನರನ್ನು ಕಮ್ಮಿ ಮಾಡುತ್ತಾ ಇದ್ದಾರೆ. So God doesn't want people who have fear in their heart to fight for the Lord. ದೇವರಿಗೋಸ್ಕರ ಯುದ್ಧ ಮಾಡುವುದಕ್ಕಾಗಿ ಧೈರ್ಯವಿಲ್ಲದವರು, ಹೃದಯದಲ್ಲಿ ಹೆದರಿಕೆ ಅಂಜುಬಕ್ಕರು ದೇವರಿಗೆ ಬೇಕಾಗಿಲ್ಲ. So God wants to show his strength in the small group of people also. ದೇವರು ತನ್ನ ಬಲವನ್ನು ಸಣ್ಣ ಗುಂಪಿನಲ್ಲೂ ತೋರಿಸಲು ಬಯಸುತ್ತಾನೆ. We see in 2 Corinthians chapter 12:10 that for when I am weak, then I am strong. 2 ಕೊರಿಂಥೆ 10 ನೋಡ್ತೇವೆ, ನಾವು ಬಲಹೀನರಾಗಿದ್ದಾಗ ದೇವರು ಬಲವನ್ನು ಸಾಧಿಸುವನಾಗಿರ್ತಾನೆ ಎಂಬುದಾಗಿ. So when we are weak and the Lord give us the strength to withstand the enemy. ನಾವು ಬಲಹೀನರಾಗಿರುವಾಗ ದೇವರು ಬಲವನ್ನು ಕೊಟ್ಟು ಆ ಶತ್ರುವಿನ ಮೇಲೆ ಜಯ ಹೊಂದಲು ನಮಗೆ ಶಕ್ತಿಯನ್ನು ಕೊಡುತ್ತಾನೆ. Not the number around us, but the hand of the Lord is working there. ಅಲ್ಲಿ ಎಷ್ಟು ಜನರು ಇದ್ದಾರಲ್ಲ, ದೇವರ ಹಸ್ತವು ಕಾರ್ಯ ಸಾಧಿಸ್ತಾ ಇದೆ. So if you want the victory, we have to depend upon the Lord alone. ನಮಗೆ ಜಯ ಬೇಕಾಗಿದ್ರೆ ನಾವು ದೇವರ ಮೇಲೆ ಮಾತ್ರ ಭರವಸೆ ಇಡಬೇಕು. In Deuteronomy we read that the fearful and trembling man God cannot use. ಆದ್ರೆ ನಾವು ನೋಡ್ತೇವೆ ಧರ್ಮೋಪದೇಶದಲ್ಲಿ ಧೈರ್ಯವಿಲ್ಲದವರು, ಎದುರುವವರು ದೇವರ ಅಂತವರನ್ನು ಉಪಯೋಗಿಸುವುದಿಲ್ಲ. Yeah, what man is there who is fearful and faint at heart? Let him go and return to his house, lest the heart of his brethren faint like his heart. ಅಲ್ಲಿ ನೋಡ್ತೇವೆ ಧೈರ್ಯವಿಲ್ಲದವರು ಎಲ್ಲ ಹಿಂದಿರುಗಿ ಹೋಗ್ಲಿ ಎಂಬುದಾಗಿ ಹೇಳುತ್ತಾರೆ. So if you have a group of people who has fear in their heart and working with them, that will create fear in other people also. ಇಲ್ಲಿ ಕೆಲ ಜನ ಗುಂಪಲ್ಲಿ ಹೆದರಿಕೆಯವರು, ಧೈರ್ಯವಿಲ್ಲದಿದ್ರೆ ಇತರ ಗುಂಪಿಗೂ ಸಹ ಧೈರ್ಯ ಇರದೆ ಹೋಗುತ್ತೆ. So we have to work together with a strong heart for the Lord. ನಾವು ಗಟ್ಟಿಯಾದ ಹೃದಯದಿಂದ ದೇವರಿಗೋಸ್ಕರ ಕಾರ್ಯ ಮಾಡಬೇಕು. Then another thing is a pride may come to them because we are strong. We have 30,000 people. So we have the victory, or 125,000 people. ಇಲ್ಲಿ ನಾವು ನೋಡ್ತೇವೆ ಈ ಸಣ್ಣ ಗುಂಪಿಂದ ನಾವು 1,25,000 ಜನ ಮೇಲೆ ನಾವು ಜಯ ಸಾಧಿಸ್ತೇವೆ ಎಂಬುದಾಗಿ ಗರ್ವ ಸಹ ಬರ್ಬೋದು ಎಂಬುದಾಗಿ ನೋಡ್ತೇವೆ.
and they will say that we have a good fight, we done in a very good way. ನಾವು ಒಳ್ಳೆ ಹೋರಾಟವನ್ನು ಮಾಡಿ ನಾವು ಜಯಗೊಂಡಿದ್ದೇವೆ ಎಂಬುದಾಗಿ ಹೇಳ್ಬೋದು. And when we see from verse 4 to 8, God is shifting from them to another direction. ಇಲ್ಲಿ 4ನೇ ವಾಕ್ಯದಿಂದ ನೋಡುವಾಗ ದೇವರು ಇನ್ನೊಂದು ಮಾರ್ಗವಾಗಿ ಅವರನ್ನು ತಿರುಗಿಸುತ್ತಾನೆ. But the Lord said to Gideon, the people are still too many. Bring them down into the water, and I will test them for you there. Then it will be that of whom I say to you, this one shall go with you. 4ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನು ತಿರುಗಿ ಗಿದ್ಯೋನಿಗೆ, ನಿನ್ನ ಬಳಿ ಇರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರು ನಿನಗೋಸ್ಕರ ಪರೀಕ್ಷಿಸುವೆನು, ಯಾರು ನಿನ್ನ ಸಂಗಡ ಹೋಗಬಹುದು ಎಂದು ಹೇಳುವೆನೋ ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವನು ಅವರು ಹೋಗದಿರಲಿ ಅಂದನು. So God put those 10,000 people to come down, and God give them a test. ಈ 10,000 ಜನದಿಂದ ದೇವರು ಕಮ್ಮಿ ಮಾಡಬೇಕೆಂಬುದಾಗಿ ಅವರಲ್ಲಿ ಪ್ರತಿಯೊಬ್ಬರನ್ನು ಪರೀಕ್ಷಿಸಬೇಕೆಂಬುದಾಗಿ ದೇವರು ಬಯಸಿದನು. So we see in verse 5 and 6. 5 ಮತ್ತು 6ನೇ ವಾಕ್ಯದಲ್ಲಿ ನೋಡ್ತೇವೆ, Can you read that? ಗಿದ್ಯೋನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರಿನಲ್ಲಿ ನಾಲಿಗೆಯಿಂದ ನಕ್ಕುವವರನ್ನು, ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನಕ್ಕುವವರು ಸಂಖ್ಯೆ 300. ಇತರ ಜನರು ಮೊಣಕಾಲೂರಿ ಕುಡಿದರು. So he selected 300 people from them. ಇದರಿಂದ 300 ಜನರನ್ನು ದೇವರು ಆರಿಸಿಕೊಂಡನು. So why God selected in that way is mysterious. ಈ ರೀತಿಯಾಗಿ ಯಾಕೆ ದೇವರು ಇವರನ್ನು ಆರಿಸಿಕೊಂಡರು ಎಂಬುದಾಗಿ ಇದು ನಿಜವಾಗಿಯೂ ಒಂದು ರಹಸ್ಯವಾಗಿ ಗುಪ್ತವಾಗಿರುವಂತ ಸಂಗತಿ. No army in this world will select like that, drinking water. ಪ್ರಪಂಚದಲ್ಲಿರುವ ಯಾವ ಯುದ್ಧ ದೇಶವು ಈ ರೀತಿಯಾಗಿ ನೀರು ಕುಡಿಯುವ ಮೂಲಕ ತನ್ನ ಜನರನ್ನು ಆರಿಸುವುದಿಲ್ಲ. They will look their physique, they will look their running ability, they are looking for their using of the weapon, and they are looking for the body physique, everything. ಈ ಲೋಕದ ಜನರು ಯಾವ ರೀತಿಯಾಗಿ ಯುದ್ಧಕ್ಕೆ ಆರಿಸ್ತಾರೆ ಅಂದ್ರೆ, ಅವರು ದೇಹ ಬಲಶಾಲಿಯಾಗಿರ್ಬೇಕು, ಚೆನ್ನಾಗಿ ಓಡಬೇಕು ಮತ್ತು ಯುದ್ಧದ ಸಾಮಗ್ರಿಗಳನ್ನು ಉಪಯೋಗಿಸಲು ಅವರು ತರಬೇತಿ ಹೊಂದಿರಬೇಕು. We don't know how God found this, but we can think like that. The people who bow down, they are more vulnerable to the war because they are not looking around. ಇಲ್ಲಿ ನೋಡ್ತೇವೆ, ಯಾರು ಬಗ್ಗಿದ್ದರೋ ಅವರು ಬೇರೆ ಕಡೆ ದೃಷ್ಟಿ ಮಾಡ್ತಲ್ಲ, ಅದಕ್ಕೋಸ್ಕರ ದೇವರು ಅವರನ್ನು ಆರಿಸಿರ್ಬೋದು. The one who take water with their hand, they are looking ahead and drinking the water. ಇಲ್ಲಿ ಕೈಯಿಂದ ನೀರು ತೆಗೆದುಕೊಂಡವರು ಅವರು ಮುಂದೆ ನೋಡ್ಕೊಂಡು ನೀರು ಕುಡಿತಾ ಇರಬಹುದು. So they are always alert. Because of that, God may choose them. We don't know. ಅವರು ಎಚ್ಚರದಿಂದ ಇದ್ದಾರೆ ಎಂಬುದಾಗಿ ತಿಳಿದು ದೇವರು ಅವರನ್ನು ಆರಿಸಿರ್ಬೋದು. ಇದು ರಹಸ್ಯವಾಗಿದೆ. So God is cutting down, and only 300 people are selected there. ಇಲ್ಲಿ ಅವರ ಸಂಖ್ಯೆಯನ್ನು ಕಮ್ಮಿ ಮಾಡಿ ದೇವರು 300 ಜನರ ಮಾತ್ರ ಆರಿಸಿದ್ದಾರೆ. Again, God is showing him that not the number, but that the God is great there. ಇಲ್ಲಿ ದೇವರು ಸಂಖ್ಯೆಯನ್ನು ತೋರಿಸ್ತಾ ಇಲ್ಲ, ಇಲ್ಲಿ ದೇವರು ದೊಡ್ಡವನೆಂಬುದಾಗಿ ತೋರಿಸ್ತಾ ಇದ್ದಾರೆ. In 1 Samuel chapter 14 verse 6, there is no restraint to the Lord to save by many or by few. 1 ಸಾಮ್ಯಲ್ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. 1 ಸಾಮ್ಯಲ್ 14:6 ಬ್ರದರ್. ಯೋನಾತಾನನು ತನ್ನ ಆಯುಧವನ್ನು ಹೊರುವವನಿಗೆ, ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರುದ್ಧವಾಗಿ ಹೋಗೋಣ ಬಾ, ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು, ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು. So many or few, God doesn't care. ಕೆಲವರಾಗಿರ್ಲಿ ಜಾಸ್ತಿ ಜನ ಆಗಿರ್ಲಿ ದೇವರು ಅದನ್ನು ವಿಚಾರಿಸುವುದಿಲ್ಲ. Lord will save these people even you are more in number or less in number. ಸ್ವಲ್ಪ ಜನರಾದರೂ ಸರಿ, ಬಹು ಜನರಾಗಿದ್ರು ಸರಿ, ದೇವರು ನಮ್ಮನ್ನು ರಕ್ಷಿಸುವನಾಗಿರ್ತಾನೆ. Sometimes we are all facing that problem. We are low in number, very low in number when we go to the villages to preach the word of God. ಕೆಲ ಸಮಯದಲ್ಲಿ ನಾವು ಹಳ್ಳಿಗಳಿಗೆ ದೇವರ ಸುವಾರ್ತೆಯನ್ನು ಸಾರಲು ಹೋದಾಗ ನಾವು ತುಂಬಾ ಕಮ್ಮಿ ಜನ ಇದ್ದೇವೆಂಬುದಾಗಿ ಈ ಪರಿಸ್ಥಿತಿಯನ್ನು ಎದುರಿಸಬಹುದು.
When we live in a village or in a town where surrounded by unbelievers, we think that I am alone here. ನಾವು ಹಳ್ಳಿಯಲ್ಲಾಗ್ಲಿ ಪಟ್ಟಣದಾಗ್ಲಿ ನಮ್ಮ ಸುತ್ತಲೂ ಅನ್ಯ ಜನರು ಇರುವಾಗ ನಾವು ನಮ್ಮನ್ನೇ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹೆಚ್ಚು ಜನ ಇದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬಹುದು. But our God is the one who is going to victory for the few also. ನಮ್ಮ ದೇವರು ಸ್ವಲ್ಪ ಜನ ಇದ್ರೂ ಸಹ ಜಯ ಕೊಡುವ ದೇವರಾಗಿರುತ್ತಾನೆ. So we have to be encouraged by this, that within a small number, God is giving victory to Israelites. ನಾವು ಈ ವಾಕ್ಯದಿಂದ ಪ್ರೋತ್ಸಾಹಿಸಲ್ಪಡಬೇಕು, ಯಾಕಂದ್ರೆ ಸ್ವಲ್ಪ ಜನ ಮೂಲಕ ದೇವರು ಇಸ್ರಾಯೇಲರಿಗೆ ಜಯ ಕೊಟ್ಟನೆಂಬುದಾಗಿ ನೋಡುತ್ತೇವೆ. In Deuteronomy chapter 32:30, we read like this: Moses assured the people that the Lord, for the Lord, if they would obey the Lord, one soldier would chase 1,000, and two would put 10,000 to fight. ಧರ್ಮೋಪದೇಶ 32ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರ ಶರಣನು ಅವರನ್ನು ಶತ್ರುಗಳಿಗೆ ಒಪ್ಪಿಸಿ ಹೊಡೆದಿದ್ದರೆ ಒಬ್ಬನಿಂದ 1000 ಮಂದಿ ಸೋತು ಹೋಗುತ್ತಿದ್ದರು. ಯೆಹೋವನು ಕೈ ಬಿಡದಿದ್ದರೆ ಇಬ್ಬರಿಗೆ ಹೆದ್ದಾರಿ 10,000 ಮಂದಿ ಓಡಿ ಹೋಗುತ್ತಿದ್ದರು. So here, God, one can win victory over 1,000, two can 10,000. What a God our God is. ನೋಡ್ರಿ, ಒಬ್ಬರಿಂದ 1000 ಜನ, ಇಬ್ಬರಿಂದ 10,000 ಜನ ಜಯ ಕೊಡಲು ನಮ್ಮ ದೇವರಿಗೆ ಸಾಧ್ಯ. So dearly beloved, if you are alone in a village or in a town, don't worry. The Lord is with you and God is giving victory for you. ಪ್ರಿಯರೇ, ನೀವು ಹಳ್ಳಿಯಲ್ಲಿ ಪಟ್ಟಣದಲ್ಲಿ ಒಬ್ಬರಿದ್ರು ಸರಿ, ದೇವರು ನಿಮಗೆ ಜಯ ಕೊಡುವನಾಗಿರ್ತಾನೆ, ಹೆದರಬೇಡಿರಿ. One can win 1,000, two can win 10,000. What a God our God is. ನಮ್ಮ ದೇವರು ಎಂತ ದೊಡ್ಡ ದೇವರು, ಒಬ್ಬರಿಂದ 1000 ಜನ, ಇಬ್ಬರಿಂದ 10,000 ಜನ. So here now this 300 men of God is going to fight for the victory. ಇಲ್ಲಿ ದೇವರಿಗೋಸ್ಕರ ಇಸ್ರಾಯೇಲರು 300 ಜನರು ಯುದ್ಧಕ್ಕೆ ಹೋಗುತ್ತಾರೆ. So when we come down, we see that God is gracious them enough to give victory through this 300 people. ನಾವು ಕೆಳಗೆ ನೋಡುವಾಗ ದೇವರು ಕೃಪಾಳ ಆಗಿರ್ತಾನೆ, ಈ 300 ಜನರಿಂದ ದೇವರು ಅವರಿಗೆ ಜಯ ಕೊಡುತ್ತಾನೆ. So here we see the victory is coming to their hand. ಇಲ್ಲಿ ನೋಡ್ತೇವೆ, ಜಯವು ಅವರ ಕೈಗೆ ಬರ್ತದೆ. The Midianites were alert, they were cautious that something is going to happen. ಮಿದ್ಯನವರು ತುಂಬಾ ಎಚ್ಚರದಿಂದ ಇದ್ದರು, ಏನೋ ಆಗುತ್ತದೆ ಎಂಬುದಾಗಿ ಅವರು ಎದುರು ನೋಡುತ್ತಾ ಇದ್ದರು. Because the news from that Gideon was destroyed, the Baal temple was spread all over the country. ಅಲ್ಲಿ ಗಿದ್ಯೋನನು ಬಾಲ್ ದೇವತೆಯನ್ನು ಅಲ್ಲಿ ಆ ಯಜ್ಞವೇದಿಯನ್ನು ಕೆಡವಿ ಹಾಕಿದನೆಂಬುದಾಗಿ ದೇಶದಲ್ಲೆಲ್ಲ ಹರಡಿತು. So now all these people departed from him and only 300 people remained with him. ಗಿದ್ಯೋನಿಂದ ಎಲ್ಲ ಹೊರಟು ಹೋದರು, 300 ಜನ ಮಾತ್ರ ಆತನ ಸಂಗಡ ಇದ್ದರು. And they have 300 men that each could have a torch, a trumpet and a jar. ಅಲ್ಲಿ ನೋಡ್ತೇವೆ, ಪ್ರತಿಯೊಬ್ಬನು ಅಲ್ಲಿ ಒಬ್ಬೊಬ್ಬನ ಕೈಯಲ್ಲಿ ಒಂದು ಕೊಂಬು ಉರಿಯುವ ಪಂಜಡಿ ಇರುವ ಬರಿ ಕೊಡ ಇತ್ತು ಎಂಬುದಾಗಿ ನೋಡ್ತೇವೆ. So that is the strange weapon they have. ಈ ರೀತಿಯಾದ ವಿಚಿತ್ರವಾದ ಒಂದು ಯುದ್ಧ ಸಾಮಗ್ರಿ ಇವರ ಕೈಯಲ್ಲಿತ್ತು. So here also God is using a strange weapon to fight the war. ಇಲ್ಲಿ ದೇವರು ಒಂದು ವಿಚಿತ್ರವಾದ ಒಂದು ಸಾಮಗ್ರಿಯನ್ನು ಉಪಯೋಗಿಸಿ ಅಲ್ಲಿ ಯುದ್ಧ ಮಾಡಲು ಇವರಿಗೆ ಜಯ ಕೊಡ್ತಾ ಇದ್ದಾರೆ. In the book of Judges, we are coming through different kinds of strange weapons they have fought against the enemy. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ, ವಿಚಿತ್ರವಾದ ಯುದ್ಧ ಸಾಮಗ್ರಿಗಳಿಂದ ದೇವರವರಿಗೆ ಜಯ ಕೊಟ್ಟನೆಂಬುದಾಗಿ ನೋಡ್ತೇವೆ. So here, when we come down, we see that again God is encouraging Gideon. God is always encouraging our faith. ದೇವರು ಯಾವಾಗಲೂ ಗಿದ್ಯೋನಿಗೆ ಪ್ರೋತ್ಸಾಹಿಸ್ತಾನೆ, ಅದೇ ರೀತಿಯಾಗಿ ನಮ್ಮ ನಂಬಿಕೆಯನ್ನು ಸಹ ದೇವರು ಪ್ರೋತ್ಸಾಹಿಸ್ತಾ ಇರ್ತಾನೆ. So here see that in verse 9 to 15. Can you read, brother? 9ರಿಂದ 15ನೇ ವಾಕ್ಯದಲ್ಲಿ ಹೋಗ್ತೇವೆ. ಅದೇ ದಿವಸ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ಎದ್ದು ಹೋಗಿ ಶತ್ರುಗಳ ಪಾಳೆಯದ ಮೇಲೆ ಬೀಳು, ಅದನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಅವರ ಮೇಲೆ ಬೀಳುವುದಕ್ಕೆ ಹೆದರುತ್ತೀಯಾದರೆ ಮೊದಲು ನಿನ್ನ ಸೇವಕನಾದ ಪುರಾಣ ಸಂಗಡ ಅಲ್ಲಿಗೆ ಹೋಗಿ ಅವರು ಮಾತಾಡಿಕೊಳ್ಳುವುದನ್ನು ಲಾಲಿಸು, ಆಗ ಅವರ ಮೇಲೆ ಬೀಳುವುದಕ್ಕೆ ನಿನಗೆ ಧೈರ್ಯ ಬರುವುದು ಅಂದನು. ಗಿದ್ಯೋನು ಅದರಂತೆ ತನ್ನ ಸೇವಕನಾದ ಪುರಾಣ ಸಂಗಡ ಶತ್ರು ಸೈನಿಕರ ಪಾಳೆಯದ ಕಡೆಗೆ ಭಾಗಕ್ಕೆ ಹೋದನು.
ಮಿದ್ಯಾನರು, ಅಮಲೇಕ್ಯರು, ಮೂಡಣ ದೇಶದವರು ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳಿದುಕೊಂಡಿದ್ದರು. ಅವರ ಒಂಟೆಗಳು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯವಾಗಿದ್ದವು. ಗಿದ್ಯೋನನು ಬಂದಾಗ ಅವರಲ್ಲೊಬ್ಬ ತನ್ನ ಜೊತೆಗಾರನಿಗೆ ಒಂದು ಕನಸು ತಿಳಿಸುತ್ತಿದ್ದನು. ಅವನು, ಇಗೋ, ನಾನು ಒಂದು ಕನಸು ಕಂಡೆನು. ಅದರಲ್ಲಿ ಒಂದು ಜವೆಗೋದಿಯ ರೊಟ್ಟಿಯು ಉರುಳುತ್ತಾ ಮಿದ್ಯನರ ಪಾಳ್ಯದೊಳಗೆ ಬಂದು ಒಂದು ಡೇರೆಗೆ ತಗಲಿ ಅದನ್ನು ಅಡಿಮೇಲು ಮಾಡಿ ಬೀಳಿಸಿ ಬಿಟ್ಟಿತು ಎಂದು ಹೇಳಲು, ಆಗ ಜೊತೆಗಾರನು, ಇದು ಇಸ್ರಾಯೇಲನಾದ ಯೆಹೋಶನ ಮಗ ಗಿದ್ಯೋನನ ಕತ್ತಿಯೇ ಹೊರತು ಮತ್ತೊಂದಲ್ಲ. ದೇವರು ಮಿದ್ಯನರನ್ನು ಅವರ ಪಾಳೆಯನ್ನು ಅವನ ಕೈಗೆ ಒಪ್ಪಿಸಿದನು ಅಂದನು. So here God is promising him and God is encouraging him again. ದೇವರು ಆತನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ ಮತ್ತು ಪ್ರೋತ್ಸಾಹಿಸ್ತಾ ಇದ್ದಾನೆ. We see that in Hebrews chapter 4:14, our high priest is in heaven, sympathize in our weakness. ಇಬ್ರಿಯ ಗ್ರಂಥ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. 4:14 ಬ್ರದರ್. ಆಕಾಶ ಮಂಡಳಗಳು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. 14 and 16, I think in your translation is different, so it's okay. Our great high priest in heaven sympathize with our weaknesses. ಅಲ್ಲಿ ನೋಡ್ತೇವೆ, ನಮ್ಮ ಬಲಹೀನ ಅವಸ್ಥೆಯಲ್ಲಿ ಕುರಿತು ದೇವರು ನಮಗೆ ಅನುತಾಪ ಪಡುತ್ತಾನೆ. So we have a high priest in heaven that is always sympathize with us. ನಮಗೋಸ್ಕರ ಪರಲೋಕದಲ್ಲಿ ಒಬ್ಬ ಮಹಾಯಾಜಕನಿದ್ದಾನೆ, ನಮಗೋಸ್ಕರ ಆತನು ಅನುಕಂಪ ಪಡುವನಾಗಿರುತ್ತಾನೆ. So God is giving him another promise here in verse 9. Arise, and it happened the same night, and Lord said to him, arise, go down against the camp, for I have delivered it in your hand. ದೇವರು ಮತ್ತೊಮ್ಮೆ ಆತನಿಗೆ ಪ್ರೋತ್ಸಾಹಿಸಿ ಧೈರ್ಯ ಕೊಡುತ್ತಾ ಇದ್ದಾನೆ. ನೀನು ಎದ್ದು ಹೋಗಿ ಶತ್ರುವಿನ ಪಾಳೆಯದ ಮೇಲೆ ಬೀಳು, ಅದನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. So God promised again and again that I am going to give them into your hand. ದೇವರು ಅವನು ಪ್ರತಿ ಸಲ ವಾಗ್ದಾನ ಮಾಡ್ತಾನೆ, ನಾನು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. So we have to depend on the promises of God. ನಾವು ದೇವರ ವಾಗ್ದಾನಗಳ ಮೇಲೆ ಅವಲಂಬಿಸಿಕೊಳ್ಳಬೇಕು. There are a lot of promises in the word of God. ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳುಂಟು. So we as a devoted Christian, we have to depend on the promises of God. ನಾವು ದೈವಿಕ ಕ್ರೈಸ್ತರಾಗಿರುವ ಕಾರಣ ದೇವರ ವಾಗ್ದಾನ ಮೇಲೆ ನಾವು ನಂಬಿಕೆ ಇಡಬೇಕು. In Hebrews chapter 11, we see that victories of who are faithful. ಅಲ್ಲಿ ಇಬ್ರಿಯ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಂಬಿಕೆಯಿಂದ ಜಯ ಎಂಬುದಾಗಿ ನೋಡ್ತೇವೆ. They are very common people, but they have victory because they have faith in the Lord. ಅವರೆಲ್ಲರೂ ಸಾಮಾನ್ಯ ಜನರೇ, ಆದರೆ ದೇವರಲ್ಲಿ ನಂಬಿಕೆ ಇಡುವ ಕಾರಣ ಅವರಿಗೆ ಜಯ ಸಿಕ್ಕಿತು. And God is giving him another encouragement that he have to go down to this camp, and he heard that what the soldiers are talking. ಅಲ್ಲಿ ದೇವರು ಪ್ರೋತ್ಸಾಹಿಸ್ತದೆ, ನೀನು ಶತ್ರುವಿನ ಪಾಳೆಗೆ ಹೋಗು, ಅಲ್ಲಿ ಮಾತಾಡುವುದನ್ನು ಕೇಳಿ ಆತನು ಪ್ರೋತ್ಸಾಹಿಸಲ್ಪಡುತ್ತಾನೆ. God told him, if you are afraid to go alone, you take your friend Pura and go down to this the camp of the enemy. ನಿನಗೆ ಹೆದರಿಕೆ ಆಗುವುದಾದರೆ ನಿನ್ನ ಸೈನಿಕನಾದ ಪುರಾನನ್ನು ಜೊತೆಗೆ ಕರೆದುಕೊಂಡು ಹೋಗು ಎಂಬುದಾಗಿ ಹೇಳುತ್ತಾನೆ. And he is there heard about telling a dream that they have seen. ಅಲ್ಲಿ ಅವರು ಕಂಡಂತ ಕನಸು ಕುರಿತು ವಿವರಣೆ ಮಾಡುತ್ತಿದ್ದಾನೆ ಎಂಬುದಾಗಿ ನೋಡುತ್ತೇವೆ. It's a very surprising and it's a very encouraging one for Gideon. ಅದು ಆಶ್ಚರ್ಯಕರವಾಗಿತ್ತು ಮತ್ತು ಅದೇ ರೀತಿಯಾಗಿ ಗಿದ್ಯೋನಿಗೆ ಪ್ರೋತ್ಸಾಹ ಮಾಡುವಂತದ್ದು ಆಗಿತ್ತು. Then he said, a loaf of barley bread tumbled into the camp of Midian. It came to a tent and struck it so that it fell and overturned, and the tent collapsed. ಅಲ್ಲಿ ನೋಡ್ತೇವೆ, ಒಂದು ಜವೆ ಗೋಧಿಯ ರೊಟ್ಟಿಯು ಉರುಳುತ್ತಾ ಮಿದ್ಯನರ ಪಾಳೆ ಒಳಗೆ ಬಂದು ಒಂದು ಡೇರೆಗೆ ತಗಲಿ ಅದನ್ನು ಅಡಿಮೇಲು ಮಾಡಿ ಬೀಳಿಸಿ ಬಿಟ್ಟಿತ್ತು ಎಂದು ಹೇಳನು. The barley is the food which is eaten by poor people at that time. ಆ ಸಮಯದಲ್ಲಿ ಜವೆ ಗೋಧಿ ಬಡ ಜನರು ತಿನ್ನುವಂತ ಒಂದು ಆಹಾರವಾಗಿತ್ತು. So the barley bread is one of the cheapest thing available in that time.
ಆ ಸಮಯದಲ್ಲಿ ಜವೆ ಗೋಧಿಯ ರೊಟ್ಟಿಯು ತುಂಬಾ ಚೀಪ್ ಆಗಿರುವಂತ ಒಂದು ವಸ್ತಾಗಿತ್ತು, So ಕನಿಷ್ಠ. in the case that bread came and hit and the tent collapsed. ಆ ಜವೆ ಗೋಧಿಯ ರೊಟ್ಟಿ ಉರುಳುತ್ತಾ ಬಂದು ಆ ಪಾಳೆಯ ಡೇರೆ ಅದು ಕೆಡವಿ ಬಿತ್ತು ಎಂಬುದಾಗಿ ನೋಡುತ್ತೇವೆ. Then he said in verse 14, we read there, this is nothing else but the sword of Gideon, the son of Joash, a man of Israel. Into his hand God delivered Midian and the whole camp. ಆಗ 14ನೇ ವಾಕ್ಯದಲ್ಲಿ ನೋಡ್ತೇವೆ, ಅವನ ಜೊತೆಗಾರನು ಇದು ಇಸ್ರಾಯೇಲ್ನಾದ ಯೌಷನ ಮಗನ ಗಿದ್ಯೋನ ಕತ್ತಿಯ ಹೊರತು ಮತ್ತೊಂದಲ್ಲ, ದೇವರು ಮಿದ್ಯನರನ್ನು ಅವರ ಪಾಳೆಗಳನ್ನು ಅವನ ಕೈಗೆ ಒಪ್ಪಿಸಿದನು ಅಂದನು. So here Gideon heard that and he was really encouraged by that. ಗಿದ್ಯೋನನು ಈ ಮಾತುಗಳನ್ನು ಕೇಳಿಸಿ ನಿಜವಾಗ್ಲೂ ಪ್ರೋತ್ಸಾಹಿಸಲ್ಪಟ್ಟನು. So when somebody is speaking the truth of the God, we will be encouraged by that. ಯಾರಾದ್ರೂ ದೇವರ ಸತ್ಯ ವಿಷಯವನ್ನು ಹೇಳುತ್ತಿರುವಾಗ ಆ ವಾಕ್ಯದಿಂದ ನಾವು ಪ್ರೋತ್ಸಾಹಿಸಲ್ಪಡ್ತೇವೆ. So we see that very weak bread which doesn't have any value, but that destroy the tent of Midianites. ಇಲ್ಲಿ ನೋಡ್ತೇವೆ, ಬಲಹೀನವಾದ ಒಂದು ಜವೆ ಗೋಧೆಯು ಅದಕ್ಕೆ ಯಾವುದೇ ಬೆಲೆ ಇಲ್ಲ, ಅದು ಮಿದ್ಯನರ ಪಾಳೆಯಲ್ಲಿ ಆ ಡೇರೆಯನ್ನು ಉರುಳಿಸಿತೆಂಬುದಾಗಿ ನೋಡ್ತೇವೆ. God sent him to hear from the enemy that they are going to be destroyed. ದೇವರು ಗಿದ್ಯೋನನ್ನು ಶತ್ರುವಿನ ಪಾಳೆಗೆ ಕಳಿಸಿದರು, ದೇವರು ಆತನ ಮೂಲಕ ಶತ್ರುಗೆ ಮೇಲೆ ಜಯ ಹೊಂದುತ್ತಾನೆಂಬುದಾಗಿ ತೋರಿಸುವುದಕ್ಕಾಗಿ. So he heard from the mouth of enemy. ಆ ಶತ್ರುವಿನ ಬಾಯಿಂದ ಈ ಮಾತುಗಳನ್ನು ಕೇಳಿದನು. Really, brethren, when we work for the Lord, we can hear from the other enemy people that they are a peculiar people. They are different from us. We should deal with them carefully. We can hear that from our neighbors also. ಅದೇ ರೀತಿಯಾಗಿ ಅನ್ಯ ಜನರು ಇದೇ ರೀತಿಯಾಗಿ ಮಾತಾಡ್ತಾರೆ, ಇವರು ಸ್ವಕೀಯ ಜನರು, ಇವರು ವಿಶೇಷವಾದ ಜನರು ಎಂಬುದಾಗಿ ಮತ್ತು ಇವರು ವಿಚಿತ್ರವಾದ ಜನರು ಎಂಬುದಾಗಿ ಅವರು ಹೇಳುತ್ತಾರೆ. They are the people praying. They are people praying for the Lord always. ಅವ್ರು ಯಾವಾಗ್ಲೂ ದೇವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. They are people who devoted for the work of the Lord. ಅವರು ದೇವರ ಸೇವೆಗಾಗಿ ಅವರು ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾ ಇರ್ತಾರೆ. So they always say we should be careful dealing with these people. ಆದ ಕಾರಣ ಈ ಜನರೊಟ್ಟಿಗೆ ನಾವು ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ಹೇಳ್ತಾರೆ. We know that there is fear among the enemy. That's why they are working against us to destroy us. ಈ ದಿನದಲ್ಲಿ ನೋಡ್ತೇವೆ, ಶತ್ರುಗೆ ಹೆದರಿಕೆ ಇರುವ ಕಾರಣ ನಮ್ಮ ವಿರುದ್ಧವಾಗಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ. They know that the word of God can stay in their life. ಅಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ತಮ್ಮ ಜೀವಿತವನ್ನು ಬದಲಾಯಿಸಬಹುದು ಎಂಬುದಾಗಿ. So here we see when Gideon heard about that, he went down so it was Gideon heard the telling of the dream, verse 15, and its interpretation that he worshipped. He returned to the camp of Israel and said, arise, for the Lord has delivered the camp of Midian into your hand. ಗಿದ್ಯೋನನು ಆ ಕನಸನ್ನು ಅದರ ಅರ್ಥವನ್ನು ಕೇಳಿದಾಗ ಯೆಹೋವನಿಗೆ ಅಡ್ಡ ಬಿದ್ದು ಇಸ್ರಾಯೇಲರ ಪಾಳೆಗೆ ಹಿಂದಿರುಗಿ ಬಂದು ಅವರಿಗೆ ಹೇಳಿರಿ, ಯೆಹೋವನು ಮಿದ್ಯನರ ಪಾಳೆಯನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. Really, beloved, God has spoken through dreams in all the times with different people. ಪ್ರಿಯರೇ, ಒಡಂಬಡಿಕೆ ಕಾಲದಲ್ಲಿ ದೇವರು ಅನೇಕರಿಗೆ ಕನಸಿನ ಮೂಲಕ ಮಾತಾಡಿದ್ದಾನೆ. We saw Jacob and Joseph and Solomon and Daniel, and we see all of this have dream from the Lord. ಇಲ್ಲಿ ನೋಡ್ತೇವೆ, ಯಾಕೋಬ್ ಆಗ್ಲಿ, ಯೋಸೆಫನಾಗ್ಲಿ, ಸಾಲೋಮನನಾಗ್ಲಿ, ದಾನಿಯನಾಗ್ಲಿ, ದೇವರು ಕನಸಿನ ಮೂಲಕ ಇವರ ಸಂಗಡ ಮಾತಾಡಿದ್ದಾರೆ. Because of that, they were encouraged from the Lord by the Lord. ಇದರ ನಿಮಿತ್ತವಾಗಿ ದೇವರಿಂದ ಅವರು ಪ್ರೋತ್ಸಾಹಿಸಲ್ಪಟ್ಟಿದ್ದಾರೆ. So we see that lot of dreams came to unbelievers also. ಅನೇಕ ಅನ್ಯ ಜನರಿಗೂ ಸಹ ಕನಸು ಬಂತು ಎಂಬುದಾಗಿ ನೋಡುತ್ತೇವೆ. Abimelech, Nebuchadnezzar, and Pharaoh, and Pilate's wife, and so many people had dreams. ಅದೇ ರೀತಿಯಾಗಿ ಅಬಿಮೆಲೆಕುಗೂ, ನೆಬೂಕದ್ನೆಚ್ಚರನಿಗೂ ಮತ್ತು ಪಿಲಾತನಿಗೂ ಅನೇಕರಿಗೆ ಬಂತು ಎಂಬುದಾಗಿ ನೋಡ್ತೇವೆ. But that's where God was communicating in that time. ಆ ಸಮಯದಲ್ಲಿ ದೇವರು ಆ ರೀತಿಯಾಗಿ ಕನಸಿನ ಮೂಲಕ ಅವರ ಸಂಗಡ ಮಾತಾಡ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ. Now the God is communicating with us through the word of God. ಆದ್ರೆ ಈಗ ದೇವರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡುತ್ತಾ ಇದ್ದಾನೆ.
So we can give all that what we needed, all the instructions what we needed to victory is in this word of God. ನಮ್ಮ ಜೀವಿತಕ್ಕೆ ಜಯ ಹೊಂದಲು ಎಲ್ಲ ವಾಕ್ಯಗಳು ದೇವರ ವಾಕ್ಯದಿಂದ ನಮಗೆ ಕೊಡಲ್ಪಡ್ತಾ ಇದೆ. All that to instruct you is in this word of God. ಎಲ್ಲ ಉಪದೇಶಗಳು ದೇವರ ವಾಕ್ಯದಿಂದ ನಮಗೆ ಕೊಡಲ್ಪಟ್ಟಿದೆ. So best way to get God's guidance is through the word of God, prayer and sensitivity to the Spirit of the Lord. ನಮಗೆ ಖಂಡಿತವಾಗ್ಲೂ ಜಯ ಬೇಕಾದ್ರೆ ದೇವರ ವಾಕ್ಯದ ಮೂಲಕ ಮತ್ತು ಪ್ರಾರ್ಥನೆ ಮೂಲಕ ಪವಿತ್ರಾತ್ಮನಿಗೆ ನಾವು ವಿಧೇಯರಾಗುವ ಮೂಲಕ ಎಂಬುದಾಗಿ ನೋಡ್ತೇವೆ. So don't go for the dream to come to work for the Lord or to get the advice from the Lord. ಕನಸಿನ ಮೂಲಕ ದೇವರು ನಮಗೆ ಮಾರ್ಗದರ್ಶನ ಮತ್ತು ಮಾತಾಡ್ತಾನೆ ಎಂಬುದಾಗಿ ತಿಳಿದುಕೊಳ್ಳಬೇಡ್ರಿ. We have to submit ourselves to the will of God and to the Holy Spirit and to the word of God. ದೇವರ ಚಿತ್ತಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಬೇಕು, ಪವಿತ್ರಾತ್ಮನಿಗೆ ವಿಧೇಯರಾಗಿ, ಅದೇ ರೀತಿಯಾಗಿ ದೇವರ ವಾಕ್ಯಕ್ಕೆ. So here we see that he praised the God, he worshiped the Lord. ಇಲ್ಲಿ ನೋಡ್ತೇವೆ ದೇವರಿಗೆ ಸ್ತೋತ್ರ ಮಾಡಿದನು, ಆರಾಧಿಸಿದನು. So he submit to the Lord, and always we see that if you are a person who's worshiping the Lord, then only you can victory in this world. ಈ ಲೋಕದಲ್ಲಿ ನಾವು ಜಯ ಹೊಂದಲು ಸಾಧ್ಯವಾಗ್ತದೆ ಅಂದ್ರೆ ನಾವು ದೇವರನ್ನು ಆರಾಧಿಸಬೇಕು ಮತ್ತು ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. So we have to worship the Lord, and we have to understand or we submit ourselves to the authority of the Lord, and we have to elevate the Lord in our life. Then we can have victory in our life. ನಮ್ಮ ಜೀವಿತದಲ್ಲಿ ಜಯ ಹೊಂದಬೇಕಾದ್ರೆ ದೇವರಿಗೆ ನಮ್ಮನ್ನೇ ನಾವು ವಿಧೇಯರಾಗಬೇಕು ಮತ್ತು ದೇವರ ನಾಮವನ್ನು ಮೇಲೆ ಎತ್ತಬೇಕು ಮತ್ತು ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕು. So we have submission and we have gratitude to the Lord what he have done for us, and we praise God for that. ದೇವರಿಗೆ ನಾವು ವಿಧೇಯರಾಗುವ ಮೂಲಕ ದೇವರು ಮಾಡಿದ ಮಹಾಪಕಾರಕ್ಕೆ ನಾವು ಆತನಿಗೆ ಮಹಿಮೆ ಸಲ್ಲಿಸಬೇಕು. As Gideon worshiped the Lord, the same way Joshua also worshipped before he caught this Jericho. ಅದೇ ರೀತಿಯಾಗಿ ಗಿದ್ಯೋನನ ಮುಂದೆ ಯೋಶನು ಸಹ ದೇವರನ್ನು ಆರಾಧಿಸಿದನು, ವಿಧೇಯನಾದನು, ಆತನು ಯೆರಿಕೋ ಮೇಲೆ ಜಯ ಹೊಂದಿದನು. So if you have to be a successful warrior for the Lord, we must become sincere worshippers. ನಾವು ದೇವರಿಗೆ ಸಮರ್ಥ್ಯವುಳ್ಳ ಯೋಧರಾಗಿರಬೇಕಂದ್ರೆ ನಾವು ಸಿನ್ಸಿಯರ್ ಆಗಿ ದೇವರನ್ನು ಆರಾಧಿಸಬೇಕು. So may God help us to understand the love of God and worship God in our life, and understand who is our God is. ನಮ್ಮ ಜೀವಿತದಲ್ಲಿ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳೋಣ ಮತ್ತು ದೇವರು ಯಾರಾಗಿದ್ದಾನೆ ಮತ್ತು ಜಯ ಕೊಡ್ತಾನೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋಣ. So the worshiping man have always a victory in his life. ದೇವರನ್ನು ಆರಾಧಿಸುವ ಮನುಷ್ಯನಿಗೆ ಯಾವಾಗಲೂ ಈ ಲೋಕದಲ್ಲಿ ಜಯ ಉಂಟು. The one who is giving prominence in his life to God, the one who is giving eminence to the Lord, and he is one who is elevating God in his life. ಯಾರು ದೇವರಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಮತ್ತು ದೇವರನ್ನು ಮಹಿಮೆ ಸಲ್ಲಿಸ್ತಾರೋ ಅವರಿಗೆ ಈ ಲೋಕದಲ್ಲಿ ಹೆಚ್ಚಾಗಿ ಜಯ ಉಂಟು. So here Gideon submitting himself and worshiping the Lord when he heard about the victory going to come. ಆತನಿಗೆ ಜಯ ಸಿಗುತ್ತೆ ಎಂಬುದಾಗಿ ಗೊತ್ತಾಗಿದ ತಕ್ಷಣ ದೇವರಿಗೆ ಸಮರ್ಪಿಸಿಕೊಂಡು ದೇವರಿಗೆ ಆರಾಧಿಸಿದನೆಂಬುದಾಗಿ ನೋಡುತ್ತೇವೆ. So dearly beloved, God always promised victory for us. ಪ್ರಿಯರೇ, ದೇವರು ಯಾವಾಗಲೂ ನಮಗೆ ಜಯವನ್ನು ಇಟ್ಟಿದ್ದಾನೆ. You do not have to be doubt about that. ಇದ್ರ ಕುರಿತು ನೀವು ಸಂಶಯ ಪಡೋದು ಬೇಡ. Because it's a promise from God. ಇದು ದೇವರಿಂದ ಬಂದ ವಾಗ್ದಾನ. We have a lot of promises from God, and we have to depend and believe and trust the Lord for all the promises. ದೇವರಿಂದ ಅನೇಕ ವಾಗ್ದಾನಗಳಿದೆ, ಅವೆಲ್ಲ ನಮಗೆ ನೆರವೇರಬೇಕಂದ್ರೆ ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. As we are going through this time of pandemic, let us submit ourselves and understand that God is working for us. ಈ ಇಂಥ ಪಿಡುಗು ಸಮಯದಲ್ಲಿ ನಾವು ಹೋಗುತ್ತಿರುವಾಗ, ಕಷ್ಟದ ಕ್ಲಿಪ್ತ ಸಮಯದಲ್ಲಿ ಹೋಗ್ತಿರುವಾಗ ನಾವು ದೇವರ ಮೇಲೆ ನಂಬಿಕೆ ಭರವಸೆ ಇಡುವವರಾಗಿರೋಣ. May God help you, and next week we'll study about the war and the life of Gideon, the time of Gideon again, and God is give them a great victory. ದೇವರು ನಿಮಗೆ ಸಹಾಯ ಮಾಡಲಿ. ಬರವಾರ ದೇವರು ಯಾವ ರೀತಿಯಾಗಿ ಗಿದ್ಯೋನಿಗೆ ಜಯ ಕೊಟ್ಟನು ಎಂಬುದಾಗಿ ನಾವು ಧ್ಯಾನಿಸೋರಾಗಿರೋಣ. May God help you to live a victorious Christian life and worshiping the Lord in your life every day. ದೇವರು ನಿಮಗೆ ಜಯಭರಿತವಾದ ಕ್ರೈಸ್ತಿಯ ಜೀವಿತವನ್ನು ಸಾಗಿಸಲು ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.